ನಮಸ್ಕಾರ. ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಚೈತ್ರ ರಾಜ್. 8 ವಿದ್ಯಾರ್ಥಿನಿಯರ ಹಿಜಬ್ ವಿವಾದ, 4 ಟ್ವಿಟರ್ ಖಾತೆ. ನವೆಂಬರ್ನಿಂದಲೇ ಹಿಜಬ್ ರಗಳೆ ಪ್ಲಾನ್. ಸಿಎಫ್ಐ ಹಿಡನ್ ಅಜೆಂಡಾ. ಗುಪ್ತಚರ ವರದಿಯಲ್ಲಿ ಬಯಲಾಯಿತು ಸತ್ಯ. ಧರ್ಮ ಸಂಘರ್ಷ ಸೃಷ್ಟಿಸಿದ ಹೇಗೆ ಗೊತ್ತಾ? ಹಿಜಬ್ ಸೀಕ್ರೆಟ್ ಡಿಕೋಡೆಡ್. ನಿಮ್ಮ ನ್ಯೂಸ್ 18 ನಲ್ಲಿ ಹಿಜಬ್ ಹಿಡನ್ ಸೀಕ್ರೆಟ್ನ ಅತಿ ದೊಡ್ಡ ಸ್ಟೋರಿ ಇಲ್ಲಿದೆ ನೋಡಿ. ಎಂಟು ವಿದ್ಯಾರ್ಥಿಗಳು, 4 ಟ್ವಿಟರ್ ಖಾತೆ. ನವೆಂಬರ್ನಲ್ಲೇ ಹಿಜಬ್ ಪ್ಲಾನ್. ಸಿಎಫ್ಐ ಹಿಡನ್ ಅಜೆಂಡಾ. ಧರ್ಮ ಸಂಘರ್ಷ ಸೃಷ್ಟಿಸಿದ್ದು ಹೇಗೆ? ಗುಪ್ತಚರ ವರದಿ ಹೇಳೋದೇನು? ಹಿಜಬ್ ಸೀಕ್ರೆಟ್ ಡಿಕೋಡೆಡ್. ಸದ್ಯ ರಾಜ್ಯಾದ್ಯಂತ ಮಕ್ಕಳ ಸೌಹಾರ್ದತೆಯನ್ನ ಕದಡಿ ಕಾಲೇಜ್ ಮೈದಾನಗಳಲ್ಲಿ ಧರ್ಮ ಸಂಘರ್ಷದ ಧೂಳೆಬ್ಬಿಸಿದ ಹಿಜಬ್ ವಿವಾದಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹೈಕೋರ್ಟ್ ಸದ್ಯಕ್ಕೆ ಮಧ್ಯಂತರ ಆದೇಶ ಪ್ರಕಟಿಸಿದೆ. ಆ ಆದೇಶದ ಪ್ರಕಾರ ಮುಂದಿನ ಆದೇಶ ಹೊರಬೀಳೋವರೆಗೂ ತರಗತಿಯೊಳಗೆ ಹಿಜಾಬ್ ಮತ್ತು ಕೇಸರಿ ಶಾಲು ಪ್ರವೇಶ ಮಾಡುವಂತಿಲ್ಲ. ಕಾಲೇಜು ಅಭಿವೃದ್ಧಿ ಮಂಡಳಿಯ ಸಮವಸ್ತ್ರಕ್ಕೆ ಬದ್ಧರಾಗಿರಬೇಕು. ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ವಿದ್ಯಾರ್ಥಿಗಳು ಮರಳಲು ಅವಕಾಶ ನೀಡಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ. ಸೋಮವಾರ ಮತ್ತೆ ವಿಚಾರಣೆ ನಡೆದು ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಹಾಗಂತ ಸೋಮವಾರಕ್ಕೆ ಹಿಜಬ್ ವಿವಾದ ಅಂತ್ಯ ಕಾಣುತ್ತೆ ಅಂತ ಅಂದ್ಕೋಬೇಡಿ. ಯಾಕೆ ಗೊತ್ತಾ? ಈ ವಿವಾದವನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಎಲ್ಲ ಸಿದ್ಧತೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. With the hijab, we will do education. Equality board. Now we understood. ಹೌದು, ಹಿಜಬ್ ವಿವಾದವನ್ನ ಅಂತ್ಯಗೊಳಿಸುವ ಮನಸ್ಸು ಈಗ ಅರ್ಜಿದಾರರಿಗೂ ಇಲ್ಲ. ಹೀಗಾಗಿ ಹಿಜಬ್ ಬಗ್ಗೆ ಹೈಕೋರ್ಟ್ ಮೌಖಿಕ ಸೂಚನೆ ಕೊಟ್ಟ ಬೆನ್ನಲ್ಲೇ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲು ಅರ್ಜಿದಾರರು ನಿರ್ಧಾರ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಹೈಕೋರ್ಟ್ ವಿಚಾರಣೆಗೆ ತಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲು ಅರ್ಜಿದಾರರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ಸೋಮವಾರ ಹೈಕೋರ್ಟ್ ತೀರ್ಪು ಅರ್ಜಿದಾರರ ಪರವಾಗಿ ಇಲ್ಲದೇ ಇದ್ರೆ ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಎಲ್ಲಾ ಸಾಧ್ಯತೆ ಈಗಿನ ಬೆಳವಣಿಗೆಗಳಿಂದ ಕಂಡುಬರ್ತಾ ಇದೆ. ಹಿಜಬ್ ಮುಖ್ಯಾನೋ ವಿದ್ಯಾಭ್ಯಾಸ ಮುಖ್ಯಾನೋ ಎಂಬ ಪ್ರಶ್ನೆ ಹಾಕಿದ್ರೆ ಹಿಜಬ್ ಧಾರಣೆಯೇ ಮುಖ್ಯ ಎಂಬಷ್ಟು ಈಗ ಅರ್ಜಿದಾರರು ಹಠ ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಇವರ ಹಠದ ಅಸಲಿ ಉದ್ದೇಶ ಏನು? ಹಿಜಬ್ ವಿವಾದದ ಹಿಂದಿನ ಹಿಡನ್ ಅಜೆಂಡಾ ಏನು? ಈ ವಿದ್ಯಾರ್ಥಿನಿಯರ ಬೆನ್ ಹಿಂದೆ ಇರೋ ಸಂಘಟನೆಗಳು ಯಾವುದು? ಯಾವಾಗಿನಿಂದ ಶುರುವಾಯಿತು ಈ ವಿವಾದ ಎಬ್ಬಿಸೋ ಪ್ಲಾನ್? ಇದರ ಇಂಚಿಂಚು ಮಾಹಿತಿಯನ್ನ ನಿಮ್ಮುಂದಿಡ್ತೀವಿ. ವಿದ್ಯಾರ್ಥಿನಿಯರ ಹೋರಾಟಕ್ಕೆ ಬೆಂಬಲಿಸಿದ್ದು ನಿಜ. ಸಿಎಫ್ಐ ವಿದ್ಯಾರ್ಥಿನಿಯರ ನ್ಯಾಯದ ಪರವಾಗಿ ನಾವು ನಿಂತಿದ್ದು ಹೌದು. ಟ್ವಿಟ್ಟರ್ ಅಭಿಯಾನ ಆಗಿರಬಹುದು, ಬೇರೆ ಏನಾದ್ರೆ ಅದು ಜನರಲ್ ಆಗಿ ಬರುವಂತ ವಿಚಾರಗಳು ಒಂದು ಹೋರಾಟದಿರುವಾಗ ಅದನ್ನು ದೊಡ್ಡ ಒಂದು ಅಪರಾಧ ಅಂತ ನೆಲೆಗಟ್ಟಿನಲ್ಲಿ ಇವತ್ತು ಮಾಡುವಂತ ಅವಶ್ಯಕತೆ ಎಲ್ಲಿ ಕೂಡ ಬರಲ್ಲ. ಎಸ್, ಇದು ಸಿಎಫ್ಐ ರಾಜ್ಯಾಧ್ಯಕ್ಷ ಅತಾವುಲ್ಲಾ ಪುಂಜಾಲಕಟ್ಟೆ ಒಪ್ಕೊಂಡಿರೋ ಸತ್ಯ. ವಿದ್ಯಾರ್ಥಿನಿಯರ ಹೋರಾಟಕ್ಕೆ ನಾವು ಬೆಂಬಲಿಸಿದ್ದು ನಿಜ ಅಂತ ಸ್ವತಃ ಅತಾವುಲ್ಲಾ ಪುಂಜಾಲಕಟ್ಟೆ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಿಜಬ್ಗಾಗಿ ಹೋರಾಟವನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ಹಿಜಬ್ ಹೋರಾಟಕ್ಕಿಳಿದ ವಿದ್ಯಾರ್ಥಿನಿಯರಿಗೆ ಹೋರಾಟ ಮತ್ತು ಸಲಹೆಗಳನ್ನ ಕೊಟ್ಟಿದ್ದೀವಿ. ಈ ಹಿಂದೆಯೂ ಉಡುಪಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯರ ಜೊತೆ ನಾವಿದ್ವಿ, ಮುಂದೆಯೂ ಇರ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ್ದು ಇಲ್ಲ, ಈ ಒಂದು ವಿದ್ಯಾರ್ಥಿನಿ ಯಾವಾಗ ಹೊರಗಡೆ ಕ್ಲಾಸಿಂದ ಆಗ್ತಾರೆ, ಆ ನಂತರ ಆಗಿರ್ತದೆ ಅಲ್ಲಿನ ಪೇರೆಂಟ್ಸ್ ಗಳು ಹೋಗಿ ಮಾತಾಡ್ತಾರೆ, ಅಲ್ಲಿನ ಮುಸ್ಲಿಂ ಸಮುದಾಯದ ನಾಯಕರು ಹೋಗಿ ಮಾತಾಡ್ತಾರೆ. ಆ ಬಳಿಕ ಆಗಿರ್ತದೆ ನಮ್ಮ ಹತ್ತಿರ ಅವರು ನ್ಯಾಯಕ್ಕೋಸ್ಕರ ಬರುವಂತದ್ದು ವಿದ್ಯಾರ್ಥಿನಿಯರು. ಅವರ ನ್ಯಾಯಕ್ಕೋಸ್ಕರ ಮೋರಲ್ ಸಪೋರ್ಟ್ ಆಗಿ ನಾವು ನಿಂತಿದ್ದೇವೆ. ಅವರಿಗೆ ಗೈಡ್ ಲೈನ್ಸ್ ಕೊಟ್ಟಿದ್ದೇವೆ. ನಾವು ಹೈಕೋರ್ಟ್ ಮೆಟ್ಟಿಲೇರಲಿಕ್ಕೆ ಕೂಡ ನಮ್ಮೊಟ್ಟಿಗೆ ಸಲಹೆ ಸೂಚನೆ ಕೇಳಿದ್ರು, ಅದಕ್ಕೆ ಕೂಡ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಆ ಒಂದು ಹೋರಾಟದಲ್ಲಿ ನಾವು ನಿರಂತರವಾಗಿ ಅವರೊಟ್ಟಿಗಿದ್ದೇವೆ, ಮುಂದೆ ಕೂಡ ನಾವು ಇರ್ತೇವೆ. ಹಿಜಬ್ ವಿವಾದ ಶುರುವಾಗಿದ್ದು ಹೇಗೆ? ಎಬಿವಿಪಿ ಪ್ರತಿಭಟನೆ ನಂತರ ಸಿಎಫ್ಐ ಸಂಪರ್ಕ ಬೆಳೀತಾ? ಇವತ್ತು ಇಡೀ ರಾಜ್ಯ ಹೊತ್ತಿ ಉರಿಯೋ ಹಾಗೆ ಮಾಡಿರುವ ಹಿಜಬ್ ವಿವಾದದ ಮೂಲ ಎಬಿವಿಪಿ ಪ್ರತಿಭಟನೆನ ಅಂಥದ್ದೊಂದು ಬಲವಾದ ಅನುಮಾನ ಹುಟ್ಟುಹಾಕಿದೆ ಗುಪ್ತಚರ ಮಾಹಿತಿ. ಈ ಅನುಮಾನಕ್ಕೆ ಪೂರಕವಾಗಿದೆ ಹಿಜಬ್ಗೆ ಪಟ್ಟು ಹಿಡಿದ ವಿದ್ಯಾರ್ಥಿನಿಯರ ಟ್ವೀಟ್ಗಳು. ಟ್ವೀಟ್ ರಹಸ್ಯವನ್ನ ಹೇಳೋ ಮೊದಲು ಎಬಿವಿಪಿ ಪ್ರತಿಭಟನೆಯಿಂದ ನಂತರ ನಡೆದ ಬೆಳವಣಿಗೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀವಿ ನೋಡಿ.
ಫ್ರೆಂಡ್ಸ್ ಅಲ್ಲ ಸರ್, ನಾವು ಒಂದೇ ಬಟ್ಟಲಲ್ಲಿ ಊಟ ಮಾಡ್ತಿದ್ದವರು, ಎಲ್ಲ ಒಟ್ಟಿಗೆ ನಾವು ಗಾಸಿಪ್ ಮಾಡ್ತಿದ್ದವರು ಸರ್. ಈಗ ನಮ್ಮ ಅಗೇನ್ಸ್ಟ್ ಇದ್ದಾರೆ ಅಂತ ಹೇಳುವಾಗ ನಮಗೆ ಇಷ್ಟು ನೋವಾಗ್ತಾ ಉಂಟು ಅಂದರೆ ನಾವು ಎನ್ಸ್ಲೇ ಇಲ್ಲ, ನಮಗೆ ಇಷ್ಟು ಎಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತೆ. ಅವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಇವತ್ತು ಇಲ್ಲಿ ಸ್ಯಾಫ್ರಾನ್ ಶಾಲ್ ಹೊರಗೆ ಬಂದದ್ದು ಸರ್. ಇಲ್ಲದ್ರೆ ಇಷ್ಟು ದೊಡ್ಡ ಕಮ್ಯುನಲ್ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸರ್. ಅಕ್ಟೋಬರ್ 29, 2021ರಲ್ಲಿ ಮಣಿಪಾಲ್ನಲ್ಲಿ ನಡೆದಿದ್ದ ಅತ್ಯಾಚಾರ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡಲು ನಡೆದ ಈ ಪ್ರತಿಭಟನೆಗಾಗಿ ವಿದ್ಯಾರ್ಥಿನಿಯರನ್ನ ಕರೆತರಲು 2 ಬಸ್ ರವಾನೆ ಮಾಡಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಇದೀಗ ಹಿಜಾಬ್ಗಾಗಿ ಪಟ್ಟು ಹಿಡಿದ ಕೆಲ ವಿದ್ಯಾರ್ಥಿನಿಯರು ಬುರ್ಕಾ ಧರಿಸಿಕೊಂಡೇ ಪಾಲ್ಗೊಂಡಿದ್ರು. ಈ ಪ್ರತಿಭಟನೆ ಯಶಸ್ವಿಯೂ ಆಗಿತ್ತು. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ನಿಜ ಅಂತ ಹಿಜಾಬ್ಗಾಗಿ ಹೋರಾಟ ನಡೆಸ್ತಾ ಇರುವ ಆಲಿಯಾ ಕೂಡ ಒಪ್ಕೊಂಡಿದ್ದಾರೆ. ಹೀಗೆ ಮುಸ್ಲಿಂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದ ಎಬಿವಿಪಿ ಪ್ರತಿಭಟನೆಯಲ್ಲಿ ಬ್ಯಾನರ್ ಜೊತೆಗೆ ಕೇಸರಿ ಧ್ವಜವೂ ರಾರಾಜಿಸಿತ್ತು. ಈ ಪ್ರತಿಭಟನೆಯ ವಿಡಿಯೋ ನೋಡಿ ಕೆಲ ಸಿಎಫ್ಐ ಸಂಘಟನೆಯ ಕಾರ್ಯಕರ್ತರು ಗರಂ ಆಗಿದ್ರಂತೆ. ಹೀಗೆ ಬುರ್ಕಾ ಧರಿಸಿಕೊಂಡು ಎಬಿವಿಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ 8 ವಿದ್ಯಾರ್ಥಿನಿಯರನ್ನ 4 ದಿನದ ಬಳಿಕ ಸಿಎಫ್ಐ ನಾಯಕರು ಭೇಟಿ ಮಾಡಿದ್ರು ಅಂತ ಹೇಳುತ್ತೆ ಗುಪ್ತಚರ ಮಾಹಿತಿ. ಹೀಗೆ ವಿದ್ಯಾರ್ಥಿನಿಯರನ್ನ ಭೇಟಿ ಮಾಡಿದ ಸಿಎಫ್ಐ ಸಂಘಟನೆ ಕಾರ್ಯಕರ್ತರು ಎಬಿವಿಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಬಾರದಾಗಿತ್ತು, ನಮ್ಮನ್ನ ಕೀಳಾಗಿ ಕಾಣ್ತಾ ಇರೋರ ವಿರುದ್ಧ ಧ್ವನಿ ಎತ್ತಿ ಅಂತ ಸೂಚನೆ ಕೊಟ್ಟಿತ್ತಂತೆ. ಈ ಭೇಟಿ ನಂತರ 8 ವಿದ್ಯಾರ್ಥಿನಿಯರು ಸಿಎಫ್ಐಗೆ ಸೇರ್ಪಡೆಗೊಂಡಿದ್ರು ಅಂತ ಹೇಳಿದೆ ಗುಪ್ತಚರ ಮಾಹಿತಿ. ಸಿಎಫ್ಐಗೆ ಸೇರ್ಪಡೆಗೊಂಡ ಬಳಿಕ ಇತರೆ ಧರ್ಮದ ವಿದ್ಯಾರ್ಥಿಗಳ ಜೊತೆ ಈ ವಿದ್ಯಾರ್ಥಿನಿಯರು ಅಂತರ ಕಾಯ್ದುಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗೆ ಎಬಿವಿಪಿ ಪ್ರತಿಭಟನೆಯಲ್ಲಿ ಹಿಜಾಬ್ ಹಾಕೊಂಡಂತೆ ತರಗತಿಯಲ್ಲೂ ಹಿಜಾಬ್ ಹಾಕಿ ಕುತ್ಕೊಳ್ಳಿ ಅಂತ ವಿದ್ಯಾರ್ಥಿನಿಯರಿಗೆ ಸಿಎಫ್ಐ ಪ್ರೇರೇಪಿಸಿ ಈ ಹಿಜಾಬ್ ವಿವಾದ ಹುಟ್ಟುಹಾಕ್ತು ಅನ್ನೋದು ಸದ್ಯಕ್ಕೆ ಗುಪ್ತಚರ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿರುವ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಅಂಶ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ದೂರುದಾರ ವಿದ್ಯಾರ್ಥಿನಿ ಆಲಿಯಾ ಹಿಜಾಬ್ ವಿವಾದವನ್ನ ಕಮ್ಯುನಲ್ ಮಾಡಿದೆ ಶಾಸಕ ರಘುಪತಿ ಭಟ್ ಅಂತ ದೂರಿದ್ದಾರೆ. ನಾವು ಪ್ರೊಟೆಸ್ಟಿಗೆ ಹೋಗಿದ್ದೇವೆ ಬಿಬಿಪಿಗೆ ಪ್ರೊಟೆಸ್ಟಿಗೆ, ಯಾಕೆಂದ್ರೆ ಅದೊಂದು ರೇಪಿದು ಜಸ್ಟಿಸ್ಗಾಗಿ ನಾವು ಹೋದದ್ದು. ಮತ್ತೆ ನಮಗೆ ಗೊತ್ತಾದದ್ದು ಅದು ಎಬಿವಿಪಿ ಪ್ರೊಟೆಸ್ಟ್ ಅಂತ ನಮಗೆ ಹೇಳಲಿಲ್ಲ ಸರ್. ಅದು ಅವರು ಮಾಡುದಂತ ಪ್ರೊಟೆಸ್ಟ್ ಜಸ್ಟ್ ಹೇಳಿದ್ದು ಒಂದು ಸ್ಟೂಡೆಂಟ್ಸ್ ಮತ್ತೆ ಬೇರೆ ಕಾಲೇಜ್ ಅವರು ಸಹ ಬರ್ತಾರಂತೆ ಅಂತ ಹೇಳಿ ನಮಗೆ ತಗೊಂಡು ಹೋದದ್ದು ಅಲ್ಲಿಗೆ. ಎಂತ ಸರ್ ಅದು, ಎಂತ ಸರ್ ಇದೇ ಇಲ್ಲ ಸರ್, ಎಂತ ರಿವೆಂಜ್. ಈ ಪ್ರಾರಂಭ ಮಾಡಿದವರು SDP ಅವರು. ಈ ಕಾಂಗ್ರೆಸ್ನವ್ರಿಗೆ ಮತ್ತೆ ಭಯ ಶುರುವಾಯ್ತು. ಏನು ಅಂದ್ರೆ ನಮ್ಮದು ಮುಸ್ಲಿಂ ವೋಟ್ಸ್ ಎಲ್ಲ SDP ಅವರು ತಗೊಳ್ತಾರೆ ಅಂತ ಹೇಳ್ಕೊಂಡು SDP ಅವ್ರಿಗಿಂತ ಜೋರಿ ಮುಂಚೆ ಅವರಿಗೆ ಗೊತ್ತಿತ್ತು ಅವರು ಸಮಾಧಾನ ಮಾಡಬೇಕು ಅಂತ ಮುಸ್ಲಿಂ ಮುಖಂಡರುಗಳೇ ಬಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಏನಾಯಿತು, ಇನ್ನು ನಮ್ಮ ಕೈಯಿಂದ ಮುಸ್ಲಿಂ ವೋಟುಗಳು ತಪ್ಪುತ್ತದೆ ಅಂತ ಸಿದ್ದರಾಮಯ್ಯ ಅವರು ಇವರೆಲ್ಲ ಭಾಳ ಅದರ ಪರವಾಗಿ ಅದು ಇಡೀ ವಾತಾವರಣ ಹದಗೆಟ್ಟಿದ್ದು. ಅದಕ್ಕೆ ಪ್ರತಿರೋಧ ಆಕ್ಷನ್ಗೆ ಪ್ರತಿ ಆಕ್ಷನ್ ಎಲ್ಲ ಆಗ್ತಾ ಬಂತು. ಅವರೇ ಬಂದು ಕಮ್ಯುನಲ್ ಮಾಡಿದ್ದು, ರಘುಪತಿ ಭಟ್ ಅವರು ಬಂದು ಕಮ್ಯುನಲ್ ಮಾಡಿದ್ದು. ನಮ್ಮ ಕಾಲೇಜಿಗೆ ಬಂದು ಹೇಳ್ತಿದ್ದಾರೆ, ನೀವು ಹಿಜಾಬ್ ಹಾಕಿದ್ರೆ ನಮ್ಮದವರು ಕೇಸರಿ ಶಾಲ್ ಹಾಕಿ ಬರ್ತಾರಂತ. ಆವಾಗ ತನಕ ಎಂತ ಕೇಸರಿ ಶಾಲ್ ಇರಲಿಲ್ಲ, ಅವರೇ ಕೊಟ್ಟದು. ಇಲ್ಲಿ ಅವರ ಮಾತಿಗೆಲ್ಲ ಬೆಲೆ ಕೊಡ್ಲಿಕ್ಕಾಗಲ್ಲ. ಅವರು ಸುಳ್ಳು ಹೇಳ್ಕೊಂಡು ಅಶಿಸ್ತಿನಿಂದ ಇರುವಂಥ, ಅವರಿಗೆ ವಿದ್ಯಾಭ್ಯಾಸ ಮುಖ್ಯ ಅಲ್ಲ, ಅವರಿಗೆ ಇಲ್ಲಿ ಗಲಭೆಗಳಾಗುವಂತಹದ್ದು, ಇಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂತಹದ್ದೇ ಅವರ ಉದ್ದೇಶ. ಸರ್ ಹೌದು ಸರ್, ನಾವು ಹಾಕೊಂಡು ಬರ್ತಿದ್ವಿ. ಆದ್ರೆ ನಮಗೆ ನಾನು ಫಸ್ಟ್ PUC ಇರುವಾಗ ಆವಾಗ ನನಗೆ ಫೋರ್ಸ್ ಮಾಡಿದ್ರು ತೆಗಿಲಿಕ್ಕೆ. ಪೇರೆಂಟ್ಸ್ ಬಂದಾಗಿ ಕೇಳಿದಾಗ ನಮಗೆ ಕೊಡಿ ಅಂತ ಹಾಕ್ಲಿಕ್ಕೆ, ಆವಾಗ ಅವರು ಟೈಮ್ ಕೇಳಿದ್ರು. ಆವಾಗ ಹೇಳಿದ್ರು ಈಗ ಹಾಕೊಂಡು ಬರೋದು ಬೇಡ, ನಾವು ನಿಮಗೆ ಹೇಳ್ತೇವೆ ಅಂತ ನಾವು ಡಿಸ್ಕಸ್ ಮಾಡಿ ಹೇಳ್ತೇವೆ ಅಂತ ಹೇಳಿದ್ರು. ಹೀಗೆ ಎಬಿವಿಪಿ ಹೋರಾಟದ ನಂತರ ಸಿಎಫ್ಐ ಸಂಘಟನೆಯನ್ನ ಸೇರಿದ್ರು ವಿದ್ಯಾರ್ಥಿನಿಯರು ಎಂಬ ಮಾಹಿತಿ ಇದೆ. ಆದ್ರೆ ನಾವು ಸಿಎಫ್ಐ ಸದಸ್ಯರಲ್ಲ ಅಂತ ಹಿಜಾಬ್ಗೆ ಪಟ್ಟು ಹಿಡಿದ ಓರ್ವ ವಿದ್ಯಾರ್ಥಿನಿ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಿಜಾಬ್ ವಿವಾದದ ನಂತರ ಸಿಎಫ್ಐನ ಸಂಪರ್ಕ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಈ ಅಲ್ಮಾಸ್ ಹೇಳೋದು ಸತ್ಯನಾ? ನಿಜಕ್ಕೂ ಹಿಜಾಬ್ ವಿವಾದ ಶುರುವಾದ ನಂತರ ಸಿಎಫ್ಐ ಸಂಪರ್ಕ ಬೆಳೀತಾ? ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿನಿಯರ ಟ್ವಿಟರ್ ಖಾತೆ ಬಿಚ್ಚಿಡುವ ಸತ್ಯನೇ ಬೇರೆ. ಈ ವಿದ್ಯಾರ್ಥಿನಿಯರು ಮಾಡಿರುವ ಟ್ವೀಟ್ಗಳು ಹೇಳ್ತಾ ಇರೋದೇ ಬೇರೆ. ಹಿಜಾಬ್ ವಿವಾದಕ್ಕೂ ಮೊದಲೇ ಈ ವಿದ್ಯಾರ್ಥಿನಿಯರ ಪೈಕಿ 4 ಮಂದಿ ವಿವಾದಾತ್ಮಕ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಸಿಎಫ್ಐ ಅಜೆಂಡಾ ಇರೋ ಪೋಸ್ಟ್ಗಳೇ ಇವರ ಟ್ವಿಟರ್ನಲ್ಲಿ ರಾರಾಜಿಸ್ತಾ ಇವೆ. ಹಿಜಾಬ್ ವಿವಾದದ ಹಿಂದಿದೆಯಾ ಹಿಡನ್ ಅಜೆಂಡಾ? ಹಿಜಾಬ್ ಹೋರಾಟಕ್ಕಿಳಿದ 6 ವಿದ್ಯಾರ್ಥಿನಿಯರ ಪೈಕಿ 4 ವಿದ್ಯಾರ್ಥಿನಿಯರ ಟ್ವಿಟರ್ ಖಾತೆ ತೆರೆದು ನೋಡಿದ್ರೆ ಅಲ್ಲಿ ಸಿಎಫ್ಐ ಅಭಿಯಾನಗಳ ಬಗ್ಗೆ ಈ ಹಿಂದೆಯೇ ಸಾಕಷ್ಟು ಟ್ವೀಟ್ ಮಾಡಿರುವ ಸಾಕ್ಷಿ ಸಿಗುತ್ತೆ. ಹಿಜಾಬ್ ವಿವಾದ ಆರಂಭಕ್ಕೂ ಮೊದಲೇ ಇದೀಗ ಹಿಜಾಬ್ಗೆ ಪಟ್ಟು ಹಿಡಿದ ಆಲಿಯಾ ಅಸಾದಿ, ಆಯೇಷಾ, AH ಅಲ್ಮಾಸ್, ಮುಸ್ಕಾನ್, ಝೈನಬ್,
ಸಿಎಫ್ಐ ವಿರೋಧಿಸುವ ವಿಷಯಗಳನ್ನೇ ವಿರೋಧಿಸಿ ಟ್ವೀಟ್ ಮಾಡಿದ ಸಾಕ್ಷಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಸ್ಯಾಂಪಲ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮುಸ್ಕಾನ್, ಝೈನಬ್, ಆಲಿಯಾ, ಅಸಾದಿ, ಆಯೇಷಾ ದೂರುದಾರ ಈ 4 ವಿದ್ಯಾರ್ಥಿನಿಯರ ಆರಂಭದ ಟ್ವೀಟ್ ಶಿಕ್ಷಣ ನೀತಿಯ ವಿರುದ್ಧವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಸಿಎಫ್ಐ ಆರಂಭಿಸಿದ ಕನ್ನಡ ವಿರೋಧಿ ಎನ್ಸಿಪಿ ಹ್ಯಾಶ್ಟ್ಯಾಗ್ ಅಭಿಯಾನವನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದಾರೆ ಈ ವಿದ್ಯಾರ್ಥಿನಿಯರು. ಮೂವರ ಟ್ವೀಟ್ನ ಪ್ರತಿ ಅಕ್ಷರವೂ ಒಂದೇ ಆಗಿದೆ. ಇದು ಕಾಪಿ ಪೇಸ್ಟ್ ಟ್ವೀಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಾದ ನಂತರ ಹಿಜಬ್ ದೂರುದಾರ ವಿದ್ಯಾರ್ಥಿನಿಯರು ಸಿಎಫ್ಐ ಅಧ್ಯಕ್ಷ ಎಂಎಸ್ ಸಾಹಿದ್ ಮಾಡಿದ್ದ ಬಾಬ್ರಿ ಮಸೀದಿ ಕುರಿತ ಅಭಿಯಾನವನ್ನ ರೀಟ್ವೀಟ್ ಮಾಡಿದ್ದಾರೆ. ನವೆಂಬರ್ 11ರಂದು ಸಿಎಫ್ಐ ಆರಂಭಿಸಿದ್ದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕುರಿತ ಅಭಿಯಾನದ ಹ್ಯಾಶ್ಟ್ಯಾಗ್ ಬಳಸಿ ಈ ವಿದ್ಯಾರ್ಥಿನಿಯರು ಕೂಡ ಟ್ವೀಟ್ ಮಾಡಿದ್ದಾರೆ. ನವೆಂಬರ್ 19ರಂದು ಸಿಎಫ್ಐನ ಮತ್ತೊಂದು ಅಭಿಯಾನ ಫ್ಯಾಸಿಸ್ಟ್ಗಳಿಂದ ಕರ್ನಾಟಕ ಉಳಿಸಿ ಎಂಬ ಅಭಿಯಾನದಲ್ಲೂ ವಿದ್ಯಾರ್ಥಿನಿಯರು ಭಾಗಿಯಾದ ಸಾಕ್ಷಿ ಇದೆ. ನವೆಂಬರ್ 21ರಂದು ಟ್ವಿಟರ್ನಲ್ಲಿ ಆಯಾಜ್ ಕುರಿತು ಸಿಎಫ್ಐ ರಾಜ್ಯಾಧ್ಯಕ್ಷ ಅಭಿಯಾನ ಆರಂಭಿಸುತ್ತಾರೆ. ಈ ವಿದ್ಯಾರ್ಥಿನಿಯರು ಕೂಡ ಆಯಾಜ್ ಕುರಿತು ಟ್ವೀಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೇಮ್ ಟು ಸೇಮ್ ಒಂದೇ ಪದಗಳನ್ನ 4 ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ ನೋಡಿ. ಇನ್ನು ಡಿಸೆಂಬರ್ 12ರಂದು ರವೂಫ್ ಶರೀಫ್ ಕುರಿತು ಸಿಎಫ್ಐ ಅಭಿಯಾನ ಆರಂಭಿಸಿದ್ದನ್ನು ಈ ವಿದ್ಯಾರ್ಥಿನಿಯರು ಟ್ವೀಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರವೂಫ್ ಶರೀಫ್ ಬಂಧನವಾಗಿ 1 ವರ್ಷ ಅಂತ ಈ ಅಭಿಯಾನ ಶುರುವಾಯಿತು. ವಿದ್ಯಾರ್ಥಿನಿಯರು ಕೂಡ ರವೂಫ್ ಪರ ಸಿಎಫ್ಐ ಟ್ವಿಟರ್ ಅಭಿಯಾನ ಬೆಂಬಲಿಸಿದರು. ಆರ್ಎಸ್ಎಸ್ ಮತ್ತು ಬಿಜೆಪಿ ದೇಶ ವಿರೋಧಿಗಳು ಅಂತ ಟ್ವೀಟ್ ಮಾಡಿದ್ರು. ಡಿಸೆಂಬರ್ 18ರಂದು ಪಿಎಫ್ಐ ಫೋಟೋ ಬಳಸಿ ಈ ವಿದ್ಯಾರ್ಥಿನಿಯರು ಟ್ವೀಟ್ ಮಾಡಿದ್ದಾರೆ. ಹಿಜಬ್ ದೂರುದಾರ ವಿದ್ಯಾರ್ಥಿನಿಯರಿಗೆ ಸಿಎಫ್ಐ, ಪಿಎಫ್ಐ ಜೊತೆಗೆ ನಂಟಿದೆ ಅನ್ನೋದಕ್ಕೆ ಇದೇ ಪುರಾವೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೀಗೆ ಟ್ವಿಟರ್ನಲ್ಲಿ ಸಿಎಫ್ಐ ಅಭಿಯಾನಕ್ಕೆ ಬೆಂಬಲ ಕೊಡ್ತಾ ಬಂದ ವಿದ್ಯಾರ್ಥಿನಿಯರು ಡಿಸೆಂಬರ್ 31ರಿಂದ ಅಸಲಿ ಆಟ ಶುರು ಮಾಡಿದ್ರು. ಡಿಸೆಂಬರ್ 31ರಂದು ಹಿಜಬ್ ಕುರಿತು ವಿದ್ಯಾರ್ಥಿನಿಯರು ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ರು. ನಿಮಗೆ ಗೊತ್ತಿರಲಿ, ಮೊದಲು ಹಿಜಬ್ಗಾಗಿ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದು ಡಿಸೆಂಬರ್ 27ರಂದು. ಇದಾಗಿ 4-5 ದಿನಕ್ಕೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ರು. ಆಗ ಇದೇ ಹಿಜಬ್ ಕುರಿತು ಸಿಎಫ್ಐ ಕೂಡ ಪೋಸ್ಟ್ ಹಾಕಿತ್ತು. ಜನವರಿ 2ರಂದು ಸಿಎಫ್ಐ ಮುಖಂಡರೊಂದಿಗೆ ಸುದ್ದಿಗೋಷ್ಠಿಯೂ ನಡೆಸಿದ್ರು. ಆ ಬಳಿಕ ಹಿಜಬ್ ವಿವಾದ ಹೇಗೆ ದಳ್ಳುರಿ ಎಬ್ಬಿಸ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆದ್ರೀಗ ಹಿಜಬ್ ದೂರುದಾರ ವಿದ್ಯಾರ್ಥಿನಿಯರು ಹಿಜಬ್ಗಾಗಿ ಹೋರಾಟ ನಡೆಸಿದ ಬಳಿಕ ಸಿಎಫ್ಐ ಸಂಪರ್ಕ ಬೆಳೀತು ಅಂತ ಹೇಳ್ತಾ ಇದ್ದಾರೆ. ಆದರೆ ಟ್ವಿಟರ್ನಲ್ಲಿ ಸಿಗುವ ಟ್ವೀಟ್ಗಳು ಹೇಳೋದೇ ಬೇರೆ. ಯಾವಾಗ ಎಬಿವಿಪಿ ಜೊತೆಗಿನ ಪ್ರತಿಭಟನೆಯಲ್ಲಿ ಈ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರೋ ಅದಾಗಿ ಸ್ವಲ್ಪ ದಿನದ ಬಳಿಕ ಅಂದ್ರೆ ಸಿಎಫ್ಐ ಅಭಿಯಾನ ಆರಂಭಿಸಿದ ತಿಂಗಳ ನಂತರ 4 ವಿದ್ಯಾರ್ಥಿನಿಯರು ಟ್ವಿಟರ್ ಖಾತೆ ತೆರೆದಿದ್ದಾರೆ. ಹೌದು, ಎಬಿವಿಪಿ ಪ್ರತಿಭಟನೆ ನಂತರ ಸೆಪ್ಟೆಂಬರ್ನಲ್ಲಿ ಸಿಎಫ್ಐ ಸದಸ್ಯತ್ವ ಅಭಿಯಾನ ಆರಂಭ ಆಗಿತ್ತು. ಉಡುಪಿ ಕಾಲೇಜುಗಳಲ್ಲೂ ಈ ಸದಸ್ಯತ್ವ ಅಭಿಯಾನ ಶುರುವಾಗಿತ್ತು. ಹೀಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯತ್ವ ಅಭಿಯಾನ ಶುರುವಾಗಿ 1 ತಿಂಗಳ ನಂತರ ಹಿಜಬ್ ಹೋರಾಟದ ವಿದ್ಯಾರ್ಥಿನಿಯರು ಟ್ವಿಟರ್ ಖಾತೆ ತೆರೆದಿದ್ದರು. ಆ ಬಳಿಕ ಸತತವಾಗಿ ಸಿಎಫ್ಐ ವಿರೋಧಿಸುವ ವಿಷಯಗಳನ್ನೇ ವಿರೋಧಿಸಿ ಟ್ವೀಟ್ ಮಾಡ್ತಾ ಬಂದಿದ್ದಾರೆ. ಟ್ವಿಟರ್ ಖಾತೆ ಮಾಡಿರುವ ಟ್ವೀಟ್ಗಳು, ವಿದ್ಯಾರ್ಥಿನಿಯರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಸಿಎಫ್ಐ ಮುಖಂಡರ ಹೇಳಿಕೆ ಎಲ್ಲವನ್ನು ಗುಡ್ಡೆ ಹಾಕಿ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ. ಇದರ ಜೊತೆಗೆ ಇದೀಗ ವಿವಾದ ಆರಂಭವಾದ ಉಡುಪಿ ಕಾಲೇಜಿನ ಪ್ರಿನ್ಸಿಪಾಲ್ರು ನ್ಯೂಸ್ 18ಗೆ ಹಿಜಬ್ ವಿವಾದದ ಹುಟ್ಟಿನ ರಹಸ್ಯ ಹೇಳಿದ್ದಾರೆ. ಕ್ಯಾಂಪಸ್ ಒಳಗಡೆ ಏನಾಯ್ತು ಅಂದು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಶಾಕ್ ಆಗ್ತೀರಾ. ಹಿಜಬ್ ವಿವಾದ ಹುಟ್ಕೊಂಡ ಉಡುಪಿ ಕಾಲೇಜಿನ ಪ್ರಿನ್ಸಿಪಾಲರು ನ್ಯೂಸ್ 18 ಜೊತೆಗೆ ಹೇಳಿದ ಕ್ಯಾಂಪಸ್ ಒಳಗಡೆ ಹೋರಾಟದ ಸೀಕ್ರೆಟ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ ಬ್ರೇಕ್ ಆದ್ಮೇಲೆ. ಉಡುಪಿಯಲ್ಲಿ ಹಿಜಬ್ ಹೋರಾಟ ಶುರುವಾಗಿದ್ದು ಹೇಗೆ, ಆ ಬಳಿಕ ಏನೇನ್ ಬೆಳವಣಿಗೆಗಳು ಕಾಲೇಜಿನ ಕ್ಯಾಂಪಸ್ ಒಳಗಡೆ ನಡೆದವು ಅನ್ನೋದನ್ನ ಈಗ ಸ್ವತಃ ಆ ಕಾಲೇಜಿನ ಪ್ರಿನ್ಸಿಪಾಲರೇ ಹೇಳಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಉಡುಪಿ ಮಹಿಳಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಿಜಬ್ ವಿವಾದ ಹುಟ್ಟಿದ್ದು, ಈ ವಿವಾದ ಹುಟ್ಟಿಕೊಂಡ ಆರಂಭದ ದಿನದಿಂದ ಇಲ್ಲಿವರೆಗೂ ಕಾಲೇಜ್ ಕ್ಯಾಂಪಸ್ ಹೊರಗಡೆ ಏನೇನಾಯ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಕ್ಯಾಂಪಸ್ ಒಳಗಡೆ ನಡೆದಿದ್ದೇನು ಅನ್ನೋದನ್ನ ಈಗ ನ್ಯೂಸ್ 18 ಜೊತೆ ಹೇಳಿದ್ದಾರೆ ಅಲ್ಲಿನ ಪ್ರಾಂಶುಪಾಲರಾಗಿರುವ ರುದ್ರೇಗೌಡ. 7ರ ನಂತರದ ಅವಧಿಯಲ್ಲಿ ಇವರ ಒಂದು ವರ್ತನೆ, 12 ಹುಡುಗಿಯರೇನಿದ್ದಾರೆ ಅವರು ನನ್ನ ಹತ್ರ ಬೇಡಿಕೆ ಇಟ್ಟರು. ನಾನು ಅವರ ಪೇರೆಂಟನ್ನು ಕರೆಸಿದ್ದೀನಿ, ಅವರೊಟ್ಟಿಗೆ ಮಾತಾಡಿದ್ದೀನಿ, ಕನ್ವಿನ್ಸ್ ಆಗಿದ್ದಾರೆ. ಫಸ್ಟ್ ಡೇ 27ಕ್ಕೆ 4ಕ್ಕೆ ಕೇಳಿದಿತ್ತು.
ಫಸ್ಟ್ ಡೇ 12 ಇದ್ದರು, ಆನಂತರ ಸೆಕೆಂಡ್ ಡೇ 8 ಮೆಂಬರ್ಸು, ಆನಂತರ 4 ಸ್ಟೂಡೆಂಟ್ಸ್ ಮಾತ್ರ ಅವರೊಟ್ಟಿಗೆ ಇದ್ದರು. ಮತ್ತೆ ಪುನಃ ಥರ್ಡ್ ಡೇ ಮತ್ತೆ ಯೂನಿಯನ್ ಸಂಘಟನೆ ಅಂತ ಒಬ್ಬ ವಕೀಲ ಮತ್ತು ಸ್ಟೂಡೆಂಟ್ ಯೂನಿಯನ್ ಲೀಡರ್ CFI ಅಂತದೇ ಸಂಘಟನೆ ಮುಖ್ಯಸ್ಥ ಅಂತ ನನ್ನ ಹತ್ರ ಹೇಳಿದರು. ಅಲ್ಲಿ ಏಕಾಏಕಿ ವಿತೌಟ್ ಪರ್ಮಿಷನ್ನು ಚೇಂಬರ್ ಒಳಗಡೆ ಪ್ರವೇಶ ಆಗಿದೆ. ಅವರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತು ಕಾನೂನಾತ್ಮಕವಾಗಿ ಅಗ್ರೆಸಿವ್ ಆಗಿ ನನ್ನ ಹತ್ರ ರೂಢಾಗಿ ಬಿಹೇವ್ ಮಾಡಿದರು. ಎಸ್, ಇದು ಉಡುಪಿ ಕಾಲೇಜಲ್ಲಿ ಹಿಜಾಬ್ ವಿವಾದ ಹುಟ್ಟುಕೊಂಡ ನಂತರ ನಡೆದ ಬೆಳವಣಿಗೆಗಳು. ಹೀಗೆ ವಿವಾದ ಎದ್ದಾಗ ಪೋಷಕರನ್ನ ಕರ್ಕೊಂಡು ಬನ್ನಿ ಅಂತ ಪ್ರಿನ್ಸಿಪಲ್ ಹೇಳಿದ್ರಂತೆ. ಆಗೇನಾಯ್ತು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳಿ. ಕಸಿನ್ ಅಂದರು, ಚಿಕ್ಕಪ್ಪ ಅಂದರು, ಚಿಕ್ಕಮ್ಮ ಅಂದರು. ಫಸ್ಟ್ ಡೇ ಬರುವಾಗ ನಾನು ಅಲೋ ಮಾಡಿದ್ದೀನಿ. ಪೇರೆಂಟೇ. ಮತ್ತು ನಾನು ಪುನರ್ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಎಸ್ ಎ ಪೇರೆಂಟ್ ಕರ್ಕೊಂಬನ್ನಿ ಅಂತ ಹೇಳುವಾಗ ಕರ್ಕೊಂಬಂದಿದ್ದಾರೆ. ನಾನು ಕನ್ವಿನ್ಸ್ ಮಾಡಿದ್ದೀನಿ. ಸೆಕೆಂಡ್ ಡೇ ಬರುವಾಗ ಪುನಃ ಮತ್ತೆ ಇವರು ಪೇರೆಂಟೇ ಅಂದರು. ನನಗೆ ಡೌಟ್ ಬಂತಾಗ ಯಾರು ಪೇರೆಂಟ್ ಅಂತ ಹೇಳುವಾಗ ಹೀಗೆ ಕಸಿನು, ಸಿಸ್ಟರು ಈ ರೀತಿ ಹೇಳಿದರು. ನಾನು ಆಗಲೂ ಕೂಡ ಅವರೊಟ್ಟಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಈ ಹುಡುಗಿಯರು ಹೀಗೆ ಬದಲಾಗ್ತಾರ ಅಂತ ನಾನು ಎಣಿಸ್ಲಿಲ್ಲ. ಹಿಜಾಬ್ ಹಾಕಿ ಕೂರ್ತೀವಿ ಅಂತೇಳಿ ಬಂದಿದ್ದಾರೆ. ಸೊ ನಾನು ಅವತ್ತು ನಾಳೆ ನಿಮ್ಮ ಪೇರೆಂಟನ್ನು ಕರ್ಕೊಂಡ್ಬನ್ನಿ, ನಾನು ಅವರೊಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಇದಿಷ್ಟೇ ಅಲ್ಲ, ಹಿಜಾಬ್ಗೆ ಪಟ್ಟು ಹಿಡಿದ ವಿದ್ಯಾರ್ಥಿನಿಯರು ಅಶಿಸ್ತು ತೋರಿಸ್ತಾ ಇದ್ರು. ಮಕ್ಕಳು ಬಂದಿಲ್ಲ ಅಂತ ಪೋಷಕರಿಗೆ ಕರೆ ಮಾಡಿದ್ರೆ ಕಾಲೇಜಿಗೆ ರಜಾ ಅಂತ ಹೇಳಿರೋದು ಗೊತ್ತಾಗಿತ್ತು. ಉಪನ್ಯಾಸಕರ ಜೊತೆಗೆ ಅಶಿಸ್ತಿನ ವರ್ತನೆ ತೋರಿಸ್ತಾ ಇದ್ರು. ಈಗ ಮಾಡಿರೋದಕ್ಕೆ ಮುಂದೆ ಅವರು ಪಶ್ಚಾತ್ತಾಪ ಪಡ್ತಾರೆ ಅಂತ ಪ್ರಿನ್ಸಿಪಾಲ್ ರುದ್ರೇಗೌಡ ಹೇಳಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇವ್ರಿಗೂ ಕೂಡ ಇವರ ಆತ್ಮಸಾಕ್ಷಿಯನ್ನ ಇಟ್ಕೊಂಡು ಕೇಳಿ ಇವ್ರು ಏನು ಅಲಿಗೇಷನ್ ಮಾಡಿದ್ದಾರೆ ಅದು ಅವರಿಗೆ ಮುಂದೆ ಗೊತ್ತಾಗ್ತದೆ. ಅವ್ರು ಪಶ್ಚಾತ್ತಾಪ ಪಡ್ತಾರೆ ಅವರು. ಸೊ ಯಾವುದೇ ರೀತಿಯ ಅಲಿಗೇಷನ್ನು ಅವ್ರು ಏನು ಮಾಡಿದ್ದಾರೆ 99% ಅವು ಯಾವ ಕೂಡ ಸತ್ಯಕ್ಕೆ ಎಲ್ಲ ದೂರ ಆದಂತದ್ದು. ಎಸ್, ಇದು ಹಿಜಾಬ್ಗೆ ಪಟ್ಟು ಹಿಡಿದ ವಿದ್ಯಾರ್ಥಿನಿಯರ ಬಗ್ಗೆ ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಆಡಿರುವಂತ ಮಾತುಗಳು. ಇನ್ನು ಕೇರಳ ರಾಜ್ಯಪಾಲರಾಗಿರುವಂತ ಆರಿಫ್ ಮೊಹಮ್ಮದ್ ಖಾನ್ ಹಿಜಾಬ್ ಬೇಡಿಕೆಯನ್ನ ಖಂಡಿಸಿದ್ದಾರೆ. ಆಯ್ಕೆ ಸ್ವಾತಂತ್ರ್ಯ ಇದೆ, ಆದ್ರೆ ಒಂದು ಸಂಸ್ಥೆ ಸೇರಿದಾಗ ಅಲ್ಲಿನ ನಿಯಮ ಪಾಲಿಸಬೇಕು ಅಂತ ಹೇಳಿದ್ದಾರೆ. You can wear whatever you like, but when you join any organization, either as an employee or as a student or as a volunteer or as a member, then you are expected to accept the discipline of the organization. The verses of God, that is Quran, for purposes other than those which are stated. If you and it names that if you use it for worldly gain, which includes political power, if you use it for that, then Quran strongly denounces those people. ಹೀಗೆ ಒಂದ್ ಕಡೆ ಹಿಜಾಬ್ ವಿವಾದವೇ ಕೆಲ ಸಂಘಟನೆಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಹುಟ್ಟಿಸಿಕೊಂಡ ಹುನ್ನಾರ ಎಂಬ ಬಲವಾದ ಆರೋಪ ಕೇಳ್ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಈ ಪ್ರಕರಣಕ್ಕೆ ಇನ್ನಷ್ಟು ತುಪ್ಪ ಸುರಿಯೋ ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಈ ವಿವಾದಕ್ಕೆ ತಾರ್ಕಿಕ ಅಂತ್ಯ ಕೊಡದೆ ಹೋದ್ರೆ ಮಕ್ಕಳ ಭವಿಷ್ಯ ಧರ್ಮಾಂಧರ ಕೈಗೆ ಸಿಕ್ಕಿ ನಾಶವಾಗುವಂತ ಆತಂಕವಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.